ಸತ್ಯವೇದವನ್ನು ಅರ್ಥೈಸುವುದಕ್ಕೂ ಅನ್ವಯಿಸುವುದಕ್ಕೂ ವ್ಯತ್ಯಾಸವಿದೆ. ದೇವರ ವಾಕ್ಯವು ಸರಿಯಾದ ರೀತಿಯಲ್ಲಿ ಅರ್ಥೈಸಲ್ಪಡಬೇಕು ಹಾಗೂ ಅದನ್ನು ಅನುಭವದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರೀತಿಯುಳ್ಳ ಆತ್ಮೀಯ ಮಿತ್ರರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಮನುಷ್ಯನ ಮುಖ್ಯ ಗುರಿ ಯಾವುದು? ನೀವು ಏನನ್ನು ಅರ್ಥಕೊಂಡಿದ್ದೀರಿ? ಮನುಷ್ಯನ ಮುಖ್ಯ ಗುರಿ ದೇವರನ್ನು ಘನಪಡಿಸಿ ಆತನನ್ನು ನಿತ್ಯವೂ ಅನುಭವಿಸುವುದೇ ಆಗಿದೆ. ಇದು ಹೇಗೆ ಎಂಬುದನ್ನು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಬನ್ರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಸೋಮಾರಿಯ ದಾರಿ ಮುಳ್ಳುಬೇಲಿ, ಯಥಾರ್ಥವಂತನ ಮಾರ್ಗ ರಾಜಮಾರ್ಗ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 65 ಮತ್ತು 66ನೇ ಕೀರ್ತನೆಗಳನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ 1000 ವರ್ಷಗಳ ಆಳಿಕೆಯ ಗೀತ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಯನ್ನು ಪುನರ್ಸ್ಥಾಪನೆಯ ಗೀತವೆಂದೂ ಹೇಳುತ್ತಾರೆ. ಲೋಕವು ಆರಂಭವಾದಾಗಿನಿಂದ ದೇವರು ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ನುಡಿದದ್ದನ್ನು ಸ್ಥಾಪಿಸಿದ್ದರ ನೆನಪಿಗೆ ಎಲ್ಲದರ ಪುನರ್ಸ್ಥಾಪನೆ ಎಂದರೆ ಎಲ್ಲರೂ ಸರಾಸಾಗಾಟಾಗಿ ರಕ್ಷಿಸಲ್ಪಡುವರೆಂದರಲ್ಲ. ಪುನರ್ಸ್ಥಾಪನೆಯ ತತ್ವದ ಬೆಂಬಲಿಗರು ಈ ವಚನವನ್ನು ಆಧಾರವಾಗಿ ಉಪಯೋಗಿಸುತ್ತಾರೆ. ನಿಜವಾಗಿ ಪುನರ್ಸ್ಥಾಪಿಸುವ ಎಲ್ಲ ಸಂಗತಿಗಳೆಂದರೆ ಯಾವುದು? ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ ಎಂದು. ಪ್ರಿಯರೇ, ಇದರ ಅರ್ಥ ದೇವರ ಸೃಷ್ಟಿಯಲ್ಲಿರುವ ಎಲ್ಲವನ್ನೂ ಎಂದಾಗುತ್ತದೋ? ಖಂಡಿತ ಅಲ್ಲ. ಹಾಗೆಯೇ ಎಲ್ಲವನ್ನೂ ಎಂದು ಇಲ್ಲಿ ಹೇಳುವಾಗಲೂ ಅದಕ್ಕೊಂದು ಮಿತಿಯುಂಟು. ಆದರೆ ಸಮಸ್ತವನ್ನು ಸರಿಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಪ್ರವಾದಿಗಳು ಇಸ್ರಾಯೇಲ್ಯರ ಪುನರ್ಸ್ಥಾಪನೆಯ ಕುರಿತಾಗಿ ಮಾತನಾಡಿದ್ದಾರೆ. ಸತ್ತವರಾದ ದುಷ್ಟರ ಪರಿವರ್ತನೆ ಹಾಗೂ ಪುನರ್ಸ್ಥಾಪನೆಯ ಕುರಿತಾದ ಒಂದು ಪ್ರವಾದನೆ ಇಲ್ಲಿರುತ್ತದೆ. ಕೀರ್ತನೆ 65 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರೇ, ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ, ಹರಕೆಗಳು ನಿನಗೆ ಸಲ್ಲುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನದಲ್ಲಿ ಪರಲೋಕದ ಚಿಯೋನಿನ ಕುರಿತಾಗಿ ಹೇಳುತ್ತಿಲ್ಲ. ಅದು ಈ ಭೂಲೋಕದಲ್ಲಿರುವ ಒಂದು ಭೌಗೋಳಿಕ ಸ್ಥಳವಾಗಿದೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಆ ಸ್ಥಳವನ್ನು ಸಂದರ್ಶಿಸಿದ್ದೆ. ಚಿಯೋನ್ ಪರ್ವತಕ್ಕೆ ದಾರಿ ತೋರಿಸುವ ಚಿಹ್ನೆ ಅಲ್ಲಿದೆ. ನಾನು ಆ ಸ್ಥಳಕ್ಕೂ ಹತ್ತಿ ಹೋಗಿದ್ದೇನೆ. ಆದರೆ ಆ ದಿನ ನಾನು ಪರಲೋಕಕ್ಕೆ ಹೋಗಲಿಲ್ಲ. ಆ ಎತ್ತರದ ಸ್ಥಳಕ್ಕೆ ಹತ್ತಿಕೊಂಡು ಹೋಗುವುದು ಬಹು ಕಷ್ಟವಾಗಿತ್ತು ಎಂಬುದಾಗಿ. ಪ್ರಿಯರೇ, ದಾವೀದನು ಇಲ್ಲಿ ಚಿಯೋನ್ ಎಂದು ಹೇಳುವಾಗ ಆ ಸ್ಥಳದ ಕುರಿತು ಹೇಳಿದ್ದಾನೆ. ಕೀರ್ತನೆ 65 4ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿಡುಗಡೆಗೊಂಡವರಾಗಿ ಅವರು ತಮ್ಮ ಸಂತಸವನ್ನು ಈ ರೀತಿ ವ್ಯಕ್ತಪಡಿಸುತ್ತಾರೆ. ಕೀರ್ತನೆ 65 9ರಿಂದ 13ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ. ದೇವರೇ, ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿ. ನೇಗಿಲ ಗೆರೆಗಳನ್ನು ತ್ಯಾವಿಸಿ ಮಳೆಯಿಂದ ಅದರ ಹೆಂಟೆಗಳನ್ನು ಕರಗಿಸಿ ಸಮ ಮಾಡುತ್ತಿ. ಅದರ ಬೆಳೆಯನ್ನು ವೃದ್ಧಿಪಡಿಸುತ್ತಿ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಮೇವುಗಾಡುಗಳು ಹಚ್ಚೆಗೆ ಕಂಗೊಳಿಸುತ್ತವೆ. ಗುಡ್ಡಗಳು ಹರ್ಷವೆಂಬ ನಡುಗಟ್ಟನ್ನು ಬಿಗಿದುಕೊಂಡಂತಿವೆ. ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಒದೆದುಕೊಂಡಿವೆ.
ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತವೆ, ಆನಂದಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲವೂ ಹಾಡುತ್ತವೆ. ಇದು 1000 ವರ್ಷದ ಆಳಿಕೆಯ ಅದ್ಭುತ ಚಿತ್ರಣವಾಗಿದೆ. ಆಗ ಮರುಭೂಮಿಯು ಹೂವಿನ ತೋಟದಂತೆ ಕಂಗೊಳಿಸುತ್ತದೆ ಮತ್ತು ಕೊನೆಗೂ ಭೂಮಿಯಲ್ಲಿ ಶಾಂತಿ ಸಮಾಧಾನಗಳು ನೆಲೆಸಿರುತ್ತವೆ. ಕೀರ್ತನೆ 66, 8ನೇ ವಚನ ಹೀಗೆ ಹೇಳುತ್ತದೆ: ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ಇಸ್ರಾಯೇಲು ತನ್ನ ಸ್ವದೇಶದಲ್ಲಿ ಸ್ಥಾಪಿಸಲ್ಪಡುವ ದಿನವನ್ನು ಈ ವಚನವು ಮುಂತಿಳಿಸುತ್ತದೆ. ಪ್ರಿಯರೇ, ಆ ದಿನಗಳಲ್ಲಿ ಜನರು ಯಜ್ಞಗಳನ್ನು ಅರ್ಪಿಸುವರೆಂದು ಯೆಹೆಜ್ಕೇಲನು ತಿಳಿಸುತ್ತಾನೆ. ಇದರ ಅರ್ಥವೇನು? ಹಳೆ ಒಡಂಬಡಿಕೆಯ ಯಜ್ಞ ಸಮರ್ಪಣೆಗಳ ಹಾಗೆ ಇದು ಕ್ರಿಸ್ತನ ಆಗಮನದ ಸೂಚನೆಯಾಗಿದೆ. ಆಗ ಭವಿಷ್ಯದಲ್ಲಿ ಕ್ರಿಸ್ತನ ಬರೋಣದ ಸೂಚಕವಾದ ಯಜ್ಞಗಳನ್ನು ಅರ್ಪಿಸುವರು. ಪ್ರತಿಯೊಂದು ಕುರಿಯೂ ದೇವರ ಕುರಿಮರಿಯನ್ನು, ಲೋಕದ ಪಾಪವನ್ನು ನಿವಾರಣೆ ಮಾಡುವ ಕುರಿಮರಿಯನ್ನು ಸೂಚಿಸುತ್ತದೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 67ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ 1000 ವರ್ಷದ ಆಳಿಕೆಗೆ ಸ್ತುತಿ ಹಾಗೂ ಆಶೀರ್ವಾದ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದು ಪ್ರವಾದನಾ ಕೀರ್ತನೆಗಳಲ್ಲಿ ಅತಿ ಚಿಕ್ಕದ್ದು. 7 ವಚನಗಳು ಮಾತ್ರ ಇವೆ. ಸತ್ಯವೇದದಲ್ಲಿನ ಸಂಖ್ಯೆಗಳಿಗೆ ಅರ್ಥವಿದೆಯೆಂದು ನಾನು ನಂಬುತ್ತೇನೆ. ನೀವು ಆ ದಿಸೆಯಲ್ಲಿ ಯೋಚಿಸಬಹುದು. 7 ಎಂದರೆ ಪರಿಪೂರ್ಣತೆಯ ಸಂಖ್ಯೆಗಿಂತಲೂ ಸಂಪೂರ್ಣತೆಯನ್ನು ಸೂಚಿಸುತ್ತದೆ ಮತ್ತು ಸಂಪೂರ್ಣತೆಯು ಒಂದು ವಿಧದಲ್ಲಿ ಪರಿಪೂರ್ಣತೆಯನ್ನು ಸೂಚಿಸುತ್ತದೆ. ಪ್ರಿಯರೇ, 67ನೇ ಕೀರ್ತನೆಯು ಪ್ರವಾದನಾ ರೂಪದ್ದಾಗಿದೆ. ಅದು ಈ ಕಾಲವನ್ನು ದಾಟಿ ಮುಂದಣ ಆಳಿಕೆಯ ಕಾಲವನ್ನು ಮುನ್ನೋಡುತ್ತದೆ. 1000 ವರ್ಷದ ಆಳಿಕೆಯ ಕಾಲದಲ್ಲಿ ಪರಿವರ್ತನೆ ಹೊಂದಿದ ಜಗತ್ತನ್ನು ನೋಡುತ್ತೇವೆ. ಈ ಲೋಕದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ಭೂಲೋಕದವರೆಲ್ಲರೂ ಆತನಿಗೆ ಭಯಪಡುವರು. ಶಾಪವು ತೆಗೆಯಲ್ಪಡುವುದು. ನಾವು ಸ್ತೋತ್ರ ಗೀತೆಗಳನ್ನು ಹಾಡುವವರಾಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವನ್ನು ಅರ್ಥೈಸುವುದಕ್ಕೂ ಅನ್ವಯಿಸುವುದಕ್ಕೂ ವ್ಯತ್ಯಾಸವಿದೆ. ಅನೇಕ ದೈವಶಾಸ್ತ್ರಜ್ಞರು ತಮ್ಮನ್ನು ಪಂಡಿತರೆಂದು ತೋರಿಸಿಕೊಳ್ಳುವುದಕ್ಕಾಗಿ ಸತ್ಯವೇದವನ್ನು ಅರ್ಥೈಸುವ ಸರಳ ಸೂತ್ರವನ್ನೇ ಮರೆತು ಬಿಟ್ಟಿದ್ದಾರೆ. ಆ ಸರಳ ಸೂತ್ರ ಯಾವುದೆಂದರೆ, ಎಲ್ಲ ವಾಕ್ಯಗಳು ನಮಗಾಗಿ ಇವೆ, ಆದರೆ ಎಲ್ಲವೂ ನಮ್ಮನ್ನು ಉದ್ದೇಶಿಸಿರುವುದಿಲ್ಲ ಮತ್ತು ಅದರಲ್ಲಿ ಸ್ವಾರ್ಥೆಯ ದೃಷ್ಟಿಕೋನವಿದೆ ಎಂಬುದೇ. ಸಭೆಗಿಂತ ಮುಂದಣ ಮುನ್ನೋಟ ಹೊಂದಿದ ಕೀರ್ತನೆಯಲ್ಲಿ ಸ್ವಾರ್ಥಿಕತೆಯ ದೃಷ್ಟಿಕೋನ ಎಲ್ಲಿದೆ ಎಂದು ಯಾರಾದರೂ ಕೇಳಬಹುದು. ಪ್ರಿಯರೇ, ದೇವರ ವಾಕ್ಯವು ಉಪಯುಕ್ತವಾಗಬೇಕಾದರೆ ಸರಿಯಾದ ರೀತಿಯಲ್ಲಿ ಅರ್ಥೈಸಲ್ಪಡಬೇಕು. ಅದು ಅರ್ಥವಿವರಣೆಯಾಗಿದೆ. ಬಳಿಕ ಅದನ್ನು ಅನುಭವದಲ್ಲಿ ಅಳವಡಿಸಬೇಕು. ಅದು ಅನ್ವಯಿಸುವಿಕೆಯಾಗಿದೆ. ಹಳೆಯ ಮಾತೊಂದಿದೆ, ಪಾದರಕ್ಷೆ ನಿನಗೆ ಸರಿಯಾಗಿರುವುದಾದರೆ ಹಾಕಿಕೋ ಎಂದು. ಕರ್ತನಲ್ಲಿ ಪ್ರಿಯರೇ, 67ನೇ ಕೀರ್ತನೆಯು ಸೌಹಾರ್ದಿಕ ರೂಪದ್ದಲ್ಲವೆಂದು ತಿರುಗಿ ಹೇಳುತ್ತೇನೆ. ಆದರೆ ದೇವರ ಸ್ವಾರ್ಥ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಕೆಲವು ಶ್ರೇಷ್ಠ ನಿಯಮಗಳು ಅದರಲ್ಲಿರುತ್ತವೆ. ಈ ಕೀರ್ತನೆಯ ಕೆಲವು ಆಸಕ್ತಿಕರವಾದ ವಿಚಾರಗಳನ್ನು ಸಂಗ್ರಹಿಸೋಣ. ನಮ್ಮನ್ನು ಆಶೀರ್ವದಿಸು ಎಂದು 3 ಹೇಳಲಾಗಿದೆ. ಕೀರ್ತಿಸಲಿ ಎಂದು 4 ಬಾರಿ. ಇಲ್ಲಿ 3 ವ್ಯಕ್ತಿಗಳನ್ನು ಇಲ್ಲವೇ ಗುಂಪುಗಳನ್ನು ಹೇಳಲಾಗಿದೆ. ಮೊದಲನೇದಾಗಿ ದೇವರು ಎಂದು 15 ಬಾರಿ ಹೇಳಲ್ಪಟ್ಟಿದೆ, ತ್ರಯೇಕತ್ವದೊಂದಿಗೆ. ಇಸ್ರಾಯೇಲ್ ಜನಾಂಗ 6 ಬಾರಿ ಹೇಳಲ್ಪಟ್ಟಿದೆ. ಜನಾಂಗಗಳು ಎಂದು 9 ಬಾರಿ ಹೇಳಲ್ಪಟ್ಟಿದೆ. ಅಂದರೆ ವಿದೇಶಿಗಳು, ಬೇರೆ ಬೇರೆ ಜನಾಂಗ, ಕುಲದವರು, ಸಾಮಾಜಿಕ ಸ್ಥಿತಿಯಲ್ಲಿರುವವರು, ನಾನು, ನೀವು ಎಲ್ಲರೂ. ಕೀರ್ತನೆ 67 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವು ತ್ರಯೇಕತ್ವದ ಸೂಚನೆಯಾಗಿದೆ. ದೇವರು ತನ್ನ ಜನರಾದ ಇಸ್ರಾಯೇಲ್ಯರನ್ನು ಅರಣ್ಯದ ಮಹಾಪ್ರಯಾಣಕ್ಕೆ ಸಿದ್ಧಗೊಳಿಸುವ ಮೊದಲು ನುಡಿದ 3 ವಿಧದ ತ್ರಯೇಕ ಆಶೀರ್ವಾದವನ್ನು ನೆನಪಿಸುತ್ತದೆ. ಆ ಆಶೀರ್ವಾದವು ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ 24ರಿಂದ 26ನೇ ವಚನದಲ್ಲಿದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು
ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ. ಪ್ರಿಯರೇ, ಮೊದಲ ಭಾಗ ತಂದೆ ದೇವರಿಗೆ, ಎರಡನೇ ಭಾಗ ಯೇಸುವಿಗೆ ಹಾಗೂ ಮೂರನೆಯ ಭಾಗ ಪವಿತ್ರಾತ್ಮನಿಗೆ ಸಂಬಂಧಿಸಿ ಹೇಳಿದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಮೊದಲು ನೋಡಿದಂತೆ ಇಸ್ರಾಯೇಲ್ಯರ ಕೆಲವು ಬೋಧಕರು ದೇವರ ಪ್ರಸನ್ನತೆಯನ್ನು ಮೆಸ್ಸಿಯನಿಗೆ ಹೋಲಿಸುತ್ತಾರೆ. ಈ ಮೆಸ್ಸಿಯನು ಯೇಸು ಕ್ರಿಸ್ತನು, ಮಗನಾದ ದೇವರು, ನಮ್ಮ ರಕ್ಷಕನೂ ಆಗಿದ್ದಾನೆ. ಹೀಗೆ ಇಲ್ಲಿ 3 ಪಟ್ಟಿನ ಆಶೀರ್ವಾದವಿರುತ್ತದೆ: ತಂದೆಯಾದ ದೇವರ, ಆತನ ಮಗನಾದ ಹಾಗೂ ಪವಿತ್ರಾತ್ಮನ ದೇವರ ಆಶೀರ್ವಾದಗಳು. ಈ ಆಶೀರ್ವಾದದ ಅಂತಿಮ ಅರ್ಥ ಅರಣ್ಯಕಾಂಡ ಪುಸ್ತಕ 6ನೇ ಅಧ್ಯಾಯ 27ನೇ ವಚನದಲ್ಲಿದೆ. ಹೀಗೆ ಅವರು ಇಸ್ರಾಯೇಲ್ಯರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ಆರೋನನ ಈ ಆಶೀರ್ವಾದವು 1000 ವರ್ಷದ ಆಳಿಕೆಯಲ್ಲಿ ಪೂರೈಸಲ್ಪಡುವುದು ಎಂಬುದಾಗಿ. ಪ್ರಿಯರೇ, ಕೀರ್ತನೆ 67 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದರಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವೂ ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯೂ ಪ್ರಸಿದ್ಧವಾಗುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲು ಸ್ವದೇಶಕ್ಕೆ ಹಿಂತಿರುಗುವ ತನಕ ಭೂಮಿಗೆ ಆಶೀರ್ವಾದವಿರುವುದಿಲ್ಲ. ಆದರೆ ಅದು ಅವರು ಈಗಿರುವ ಸ್ಥಿತಿಯಲ್ಲ. ದೇವರವರನ್ನು ಸ್ವದೇಶಕ್ಕೆ ಸೇರಿಸುವ ದಿನದ ತನಕ ಇದಾಗುವಾಗ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳಿದ್ದು ಇಸ್ರಾಯೇಲ್ಯರಲ್ಲಿ ಪೂರ್ತಿಯಾಗುತ್ತದೆ. ಅದೇನೆಂದರೆ, ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಯೆಹೋವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ ಎಂಬುದಾಗಿ. ಕೀರ್ತನೆ 67 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದಘೋಷ ಮಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅಬ್ರಹಾಮನಿಗೆ ಅದ್ಭುತವಾದ ವಾಗ್ದಾನವನ್ನು ಮಾಡಿದ್ದನು. ನಿನ್ನನ್ನು ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ನಿಧಿಯಾಗಿ ಮಾಡುವೆನು. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಾದ ಯೇಸು ಮೊದಲ ಬಾರಿಗೆ ಈ ಲೋಕಕ್ಕೆ ಬಂದಾಗ ರಕ್ಷಣೆಯು ಯಹೂದ್ಯರದು ಎಂದು ಸ್ಪಷ್ಟಪಡಿಸಿದ್ದಾನೆ. ಆತನ 2ನೇ ಬರೋಣದಲ್ಲಿ ಭೂಲೋಕವೇ ಪರಿವರ್ತನೆಗೊಳ್ಳುತ್ತದೆ. ಮಹಾ ರಕ್ಷಣೆಯ ಕಾಲ ಇನ್ನೂ ಬರಲಿದೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಈ ಯುಗದಲ್ಲಿ ಈ ವಾಕ್ಯ ಭಾಗವು ಸತ್ಯವಾಗಲಿಕ್ಕಿಲ್ಲ. 1000 ವರ್ಷದ ಆಳಿಕೆಯವರೆಗೆ ಅದು ಪೂರೈಸಲ್ಪಡುವುದಿಲ್ಲ. ಮುಂದಕ್ಕೆ ನೋಡೋಣ. ಕೀರ್ತನೆ 67 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಗುರಿಯೇನು? ಇಸ್ರಾಯೇಲ್ಯರು ತಿರುಗಿ ಸ್ವದೇಶದಲ್ಲಿ ಸೇರಿಕೊಳ್ಳುವುದೋ? ಅವರನ್ನು ಸ್ವದೇಶಕ್ಕೆ ಸೇರಿಸುವುದಷ್ಟೇ ಉದ್ದೇಶವಾದರೆ ಅದು ಬುದ್ಧಿಹೀನವಾದದ್ದು. ಆದರೆ ಇಡೀ ಲೋಕವನ್ನೇ ಪರಿವರ್ತನೆಗೊಳಿಸಲು ಪ್ರಯತ್ನಿಸುವುದು ಹುಚ್ಚು ಕೆಲಸವಲ್ಲ. ಯಾಕಂದರೆ ಪ್ರಸಂಗಿಸುವ ಮೂಲಕ ದೇವರ ರಾಜ್ಯ ಬರುವಂತೆ ಮಾಡುವುದು ಸಭೆಗೆ ಅಸಾಧ್ಯವಾದುದು. ಅದು ಖಂಡಿತ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ಇದು ಸ್ಪಷ್ಟವಾಗಿದೆ. ಅದೇನೆಂದರೆ, ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು ಎಂಬುದಾಗಿ. ಪ್ರಿಯರೇ, 67ನೇ ಕೀರ್ತನೆ 6ನೇ ವಚನ ಹೀಗೆ ಹೇಳುತ್ತದೆ: ಭೂಮಿಯು ಒಳ್ಳೆಯ ಬೆಳೆಯನ್ನು ಕೊಟ್ಟಿರುತ್ತದೆ, ದೇವರು ನಮ್ಮ ದೇವರೇ ನಮ್ಮನ್ನು ಆಶೀರ್ವದಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭೂಮಿಯ ಮೇಲಿದ್ದ ಪಾಪದ ಕಾರಣವಾದ ಶಾಪವು ತೆಗೆಯಲ್ಪಡುವುದು. ಕೀರ್ತನೆ 67 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆತನು ನಮ್ಮನ್ನು ಆಶೀರ್ವದಿಸುವನು, ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾನು ಮುಖ್ಯವೆಂದೆಣಿಸುವ ಒಂದು ಮಾತನ್ನು ಹೇಳ ಬಯಸುತ್ತೇನೆ. ಸುವಾರ್ಥ ಸೇವೆಯ ಮೂಲಕ ಉದ್ದೇಶ ಹಾಗೂ ಗುರಿಯೇನು ಎಂದು ನಾನು ನಿಮ್ಮನ್ನು ಕೇಳುವುದಾದರೆ ನಿಮ್ಮ ಉತ್ತರ ಕೆಲವರು ಹೇಳಬಹುದು, ಪ್ರಾಣಗಳನ್ನು ರಕ್ಷಿಸುವುದು ಎಂದು. ಆದರೆ ಅದು ಸರಿಯಲ್ಲವೆಂದು ನಾನು ಹೇಳುತ್ತೇನೆ. ಸುವಾರ್ಥ ಸೇವೆಯಿಂದ ಪ್ರಾಣಗಳು ರಕ್ಷಿಸಲ್ಪಡಬೇಕು, ಸರಿ, ಆದರೆ ಅದೇ ಮೂಲ ಉದ್ದೇಶವಲ್ಲ. ಇನ್ನು ಕೆಲವರು ಹೇಳಬಹುದು, ಕರ್ತನಾದ ಯೇಸುವಿನ ಅಪ್ಪಣೆಗೆ ವಿಧೇಯರಾಗಬೇಕಾದರೆ
ನಾವು ಎಲ್ಲರಿಗೂ ಸುವಾರ್ತೆ ಸಾರಬೇಕು, ಅದು ನಮಗೆ ಕೊಡಲ್ಪಟ್ಟ ಅಪ್ಪಣೆಯಾಗಿದೆ ಎಂದು. ಪ್ರಿಯರೇ, ನಾವು ಎಲ್ಲ ಕಡೆಗೆ ಸುವಾರ್ತೆ ಸಾರಬೇಕು, ಭೂಲೋಕದವರೆಲ್ಲರಿಗೂ ಸುವಾರ್ತೆ ತಲುಪಬೇಕು. ಇದು ಸತ್ಯವಾದರೂ ಅದೇ ಪ್ರಮುಖ ಉದ್ದೇಶವಲ್ಲ. 5 ಮತ್ತು 7ನೇ ವಚನಗಳನ್ನು ಒಟ್ಟಾಗಿ ನೋಡೋಣ. ಅಲ್ಲಿ ಹೀಗಿದೆ: ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಆತನು ನಮ್ಮನ್ನು ಆಶೀರ್ವದಿಸುವನು, ಭೂಮಂಡಲದವರೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರುವರು ಎಂದು. ಪ್ರಿಯರೇ, ಹಾಗಾದರೆ ಸುವಾರ್ತೆ ಸಾರುವುದರ ಅಂತಿಮ ಉದ್ದೇಶವೇನು? ಎಲ್ಲ ಜನಾಂಗಗಳು ನಿನ್ನನ್ನು ಸ್ತುತಿಸಲಿ. ಸುವಾರ್ಥ ಸೇವೆಯ ಮುಖ್ಯ ಉದ್ದೇಶ ದೇವರನ್ನು ಘನಪಡಿಸುವುದೇ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯನ ಮುಖ್ಯ ಗುರಿ ಯಾವುದು? ಉತ್ತರ: ಮನುಷ್ಯನ ಮುಖ್ಯ ಗುರಿ ದೇವರನ್ನು ಘನಪಡಿಸಿ ಆತನನ್ನು ನಿತ್ಯವೂ ಅನುಭವಿಸುವುದೇ ಆಗಿದೆ. ಭೂಲೋಕದಲ್ಲಿ ಮಾನವನ ಉದ್ದೇಶ ಇದೇ ಆಗಿದೆ. ನಾನು ನೀವು ಯಾಕೆ ಜೀವಿತದಲ್ಲಿ ಇದ್ದೇವೆ? ಕೇವಲ ತಿಂದು ಕುಡಿದು ಸಂಭ್ರಮಿಸಲಿಕ್ಕಾಗಿ ಮಾತ್ರವೋ? ಮಾನವನು ಇಷ್ಟು ಮಾತ್ರ ಮಾಡಿದರೆ ಸಾಕೋ? ಇಲ್ಲ ಪ್ರಿಯರೇ, ಅವನು ದೇವರನ್ನು ಘನಪಡಿಸಬೇಕು. ಆತನ ವಾಕ್ಯವನ್ನು ನಾವು ಹರಡುವಾಗ ಆತನನ್ನು ಮಹಿಮೆಪಡಿಸುತ್ತೇವೆ. ಆತನ ಸುವಾರ್ತೆ ಸಾರುವಾಗ ಜನರು ರಕ್ಷಿಸಲ್ಪಡುವಾಗ ಆತನಿಗೆ ಮಹಿಮೆಯುಂಟಾಗುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 68ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರ ರಾಜ್ಯವನ್ನು ತರುವ ಬಿಡುಗಡೆಯ ಸಂಗೀತ ಎಂಬುದಾಗಿದೆ. ಇದು ಬಿಡುಗಡೆ ಹಾಗೂ ಜಯದ ಕೀರ್ತನೆಯಾಗಿದೆ. 67ನೇ ಕೀರ್ತನೆಯಲ್ಲಿ ನಾವು ರಾಜ್ಯವನ್ನು ನೋಡಿದೆವು. ಇಲ್ಲಿ ರಾಜನು ತನ್ನ ಬಲ ಮಹಿಮೆಗಳೊಡನೆ ಇರುವುದನ್ನು ನೋಡುತ್ತೇವೆ. ಕೀರ್ತನೆ 68 1ನೇ ವಚನ ಹೀಗೆ ಹೇಳುತ್ತದೆ: ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದರಿ ಹೋಗುವರು, ಆತನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಅರಣ್ಯಕಾಂಡ ಪುಸ್ತಕ 10ನೇ ಅಧ್ಯಾಯ 35ನೇ ವಚನಕ್ಕೆ ಸಂಬಂಧಿಸಿದ್ದಾಗಿದೆ. ಇಸ್ರಾಯೇಲ್ಯರು ಅರಣ್ಯ ಪ್ರಯಾಣಕ್ಕೆ ಪ್ರತಿದಿನ ಸಿದ್ಧರಾಗುತ್ತಿದ್ದಾಗ ಮೋಶೆ ಹೇಳುತ್ತಿದ್ದನು: ಯೆಹೋವನೇ, ಎದ್ದು ಹೊರಡೋಣವಾಗಲಿ, ನಿನ್ನ ವೈರಿಗಳು ಚದರಿ ಹೋಗಲಿ, ನಿನ್ನ ಹಗೆಗಾರರು ಬೆಂಗೊಟ್ಟು ಓಡಿ ಹೋಗಲಿ ಎಂಬುದಾಗಿ. ಪ್ರಿಯರೇ, ದಿನದ ಪ್ರಯಾಣವನ್ನು ಆರಂಭಿಸಲು ಎಂತಹ ಒಳ್ಳೆಯ ವಿಧಾನ ನೋಡಿರಿ. ಪ್ರಿಯರೇ, ಹಿಂದಿನ ಕೀರ್ತನೆ ಹಾಡಿನದಾಗಿತ್ತು. ಇದು ಇನ್ನೊಂದು ಹಾಡಿನದೇ, ಜಯ ಹಾಗೂ ಮಹಿಮೆಯ ಹಾಡು. ಕೀರ್ತನೆ 68 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರಿಗೆ ಗಾಯನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ, ಅರಣ್ಯದಲ್ಲಿ ಸವಾರಿ ಮಾಡುತ್ತಾ ಬರುವ ಆತನಿಗೆ ರಾಜ್ಯ ಮಾರ್ಗವನ್ನು ಸಿದ್ಧ ಮಾಡಿರಿ. ಆತನ ನಾಮಧೇಯ ಯಾಹೂ, ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ ಎಂಬುದಾಗಿ. ಪ್ರಿಯರೇ, ದೇವರಿಗೆ ಗಾನ ಮಾಡಿರಿ, ಆತನ ನಾಮವನ್ನು ಭಜಿಸಿರಿ. ಇಲ್ಲಿಯೂ ಮಾನವನು ದೇವರನ್ನು ಘನಪಡಿಸಬೇಕೆಂದು ನೋಡುತ್ತೇವೆ. ಇಡೀ ಲೋಕವೇ ಆತನನ್ನು ಸ್ತುತಿಸುವ ದಿನಕ್ಕಾಗಿ ದೇವರು ಲೋಕವನ್ನು ಸಿದ್ಧಪಡಿಸುತ್ತಿದ್ದಾನೆ. ಜನರು ಈ ದಿನಗಳಲ್ಲಿ ದೇವರನ್ನು ಮಹಿಮೆಪಡಿಸುವುದಿಲ್ಲ, ಆತನ ಹೆಸರನ್ನು ವ್ಯರ್ಥವಾಗಿ ಉಪಯೋಗಿಸುತ್ತಾರೆ. ಮುಂದಕ್ಕೆ ನೋಡೋಣ. ಕೀರ್ತನೆ 68 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನೀವು ಕುರಿಹಟ್ಟಿಗಳಲ್ಲಿ ಮಲಗಿಕೊಂಡಿರುವುದೇನು? ಪಾರಿವಾಳದ ರೆಕ್ಕೆಗಳು ಬೆಳ್ಳಿಯಿಂದಲೂ ಅದರ ಗರಿಗಳು ಬಂಗಾರದಿಂದಲೂ ಥಳಥಳಿಸುತ್ತವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ದಿವಾರೋಹಣದ ಕೀರ್ತನೆ ಎಂದೂ ಕರೆಯಬಹುದು. ಯಾಕೆಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದ ಮಾತು ಹೀಗಿದೆ: ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ಈ ವಚನವು ಕೀರ್ತನೆ 68 18ನೇ ವಚನಕ್ಕೆ ಸಮವಾದದ್ದಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 68 18ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ನಿನಗೆ ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಉನ್ನತ ಸ್ಥಾನಕ್ಕೆ ಏರಿದ್ದಿ. ದೇವನಾದ ಯಾಹುವೇ, ಅಲ್ಲೇ ವಾಸಿಸುವಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಪರಲೋಕಕ್ಕೆ ಏರಿ ಹೋಗುವಾಗ 2 ಸಂಗತಿಗಳನ್ನು ಮಾಡಿದನೆಂದು ನಾನು ನೆನೆಸುತ್ತೇನೆ. ಮೊದಲನೆಯದಾಗಿ, ಪರದೈಸದಲ್ಲಿದ್ದ ಎಲ್ಲ ಭಕ್ತರನ್ನು ತನ್ನ ಜೊತೆಗೆ ಪರಲೋಕಕ್ಕೆ ಕೊಂಡೊಯ್ದನು. ಅವರನ್ನು ದೇವರು ಅಲ್ಲಿಯವರೆಗೆ ಕಾಯ್ದಿದ್ದನು. ಆದರೆ ಕರ್ತನಾದ ಯೇಸು ಅವರ ಬಿಡುಗಡೆಯ ಕ್ರಯವನ್ನು ಕೊಟ್ಟದರಿಂದ, ಅಂದರೆ ಕ್ರೂಜೆಯ ತನ್ನ ಮರಣದ ಮುಖಾಂತರ, ಅವರನ್ನು ಪರಿಪೂರ್ಣರಾಗಿ ಮಾಡಲ್ಪಟ್ಟವರ ಆತ್ಮಗಳನ್ನು ದೇವರ ಸನ್ನಿಧಾನಕ್ಕೆ ಕೊಂಡೊಯ್ದನು. ಎರಡನೆಯದಾಗಿ, ಭೂಲೋಕದಲ್ಲಿದ್ದವರಿಗೆ ಉಡುಗೊರೆಗಳನ್ನು ಕೊಟ್ಟನು.
ಮತ್ತು ಈ ಜನರಿಂದ ಈಗ ತನ್ನ ಕೆಲಸವನ್ನು ಮುಂದುವರಿಸುತ್ತಿದ್ದಾನೆ. ಕ್ರಿಸ್ತನ ಸಭೆ ಎಂಬ ದೇಹಕ್ಕೆ ಸೇರಿರುವ ಪ್ರತಿಯೊಬ್ಬನಿಗೂ ವರವು ಕೊಡಲ್ಪಟ್ಟಿದೆ. ಎಲ್ಲರಿಗೂ ಒಂದೇ ವರವಲ್ಲ. ಈ ವಚನವು ವಿಶೇಷವಾದದ್ದಾಗಿದೆ. ಕೀರ್ತನೆ 68, 21 ಮತ್ತು 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಹಾ, ಆತನು ತನ್ನ ವೈರಿಗಳ ಶಿರಸ್ಸುಗಳನ್ನು, ಸ್ವೇಚ್ಛೆಯಿಂದ ಪಾಪದಲ್ಲಿ ಪ್ರವರ್ತಿಸುವವರ ತುಂಬುಗೂದಲಿನ ತಲೆಗಳನ್ನು ಒಡೆದು ಬಿಡುವನು. ಕರ್ತನು, ನಾನು ಅವರನ್ನು ಬಾಷಾನಿನಿಂದಲೂ ಸಮುದ್ರ ತಲದಿಂದಲೂ ಹಿಡಿದು ತರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನಗಳು ಮುಂದಿನ ಮಹಾಜಯದ ಕುರಿತು ತಿಳಿಸುತ್ತವೆ. ತುಂಬು ಕೂದಲಿನ ತಲೆಗಳು ಅಂದರೆ ಕ್ರಿಸ್ತ ವಿರೋಧಿಯು. ಕ್ರಿಸ್ತ ವಿರೋಧಿಯು ಏನೇ ಮಾಡಲು ಪ್ರಯತ್ನಿಸಿದರೂ ಅವನು ಸೋತು ಹೋಗುವನು. ದೇವರು ತನ್ನ ಜನರನ್ನು ಸಮುದ್ರದ ಆಳದಿಂದಲೂ ಕರೆತರುವನು. ಇದು ಇಸ್ರಾಯೇಲ್ಯರ ಪುನಃಸ್ಥಾಪನೆಯಾಗಿದೆ. ಕೀರ್ತನೆ 68, 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅಲ್ಲಿ ಎಲ್ಲರಿಗೆ ನಾಯಕನಾಗಿರುವ ಬೆನ್ಯಾಮೀನನೆಂಬ ಸಣ್ಣ ಗೋತ್ರದವರು, ಗುಂಪಾಗಿ ಬರುವ ಯೆಹೂದ ಕುಲಪ್ರಭುಗಳು, ಜೆಬುಲೂನ ನಫ್ತಾಲಿ ಗೋತ್ರಗಳ ಪ್ರಧಾನರೂ ಇದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳು ಇಸ್ರಾಯೇಲ್ಯರ ಗೋತ್ರದವರ ಕುರಿತಾಗಿ ಹೇಳುತ್ತವೆ. ಇಂಗ್ಲೆಂಡಿನವರು ಇಸ್ರಾಯೇಲ್ಯರ ಕಳೆದು ಹೋದ 10 ಕುಲಗಳಲ್ಲಿ ಒಂದು ಕುಲದವರು ಎಂದು ಕೆಲವರ ಅಭಿಪ್ರಾಯ. ಬಹುಶಃ ಬೆಂಜಮೀನ್ ಅಂದರೆ ಲಂಡನ್ನ ಬಿಗ್ ಬೇನ್ ಎಂದು ತಿಳಿದಿರಬಹುದು. ಇಂತಹ ಬಹು ವಿಚಿತ್ರವಾದ ತಪ್ಪು ಅಭಿಪ್ರಾಯಗಳು ತುಂಬ ಇರುತ್ತವೆ. ಇಲ್ಲಿ ಬೆನ್ಯಾಮೀನನೆಂಬ ಸಣ್ಣ ಗೋತ್ರ ಅಂದರೆ ಬೆನ್ಯಾಮೀನ್ ಕುಲವೆಂದು ಅರ್ಥ. ಬೇರೆ ಯಾವ ಅರ್ಥವೂ ಅದಕ್ಕಿಲ್ಲ. ಆದರೆ ಸಣ್ಣ ಬೆನ್ಯಾಮೀನನಿಗೂ ದೊಡ್ಡ ದೇವರು ಇದ್ದಾನೆ ಎಂಬುದನ್ನು ಗಮನಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೀರ್ತನೆ 68, 35ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಪರಿಶುದ್ಧಾಲಯದಲ್ಲಿರುವ ನೀನು ಮಹಾಭಯಂಕರನು. ಇಸ್ರಾಯೇಲ್ಯರ ದೇವರು ತನ್ನ ಪ್ರಜೆಗೆ ಬಲ ಪರಾಕ್ರಮಗಳನ್ನು ದಯಪಾಲಿಸುವನು. ದೇವರಿಗೆ ಸ್ತೋತ್ರ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಸಣ್ಣ ಗಾತ್ರದವರೇ, ಆದರೆ ಅದೇ ದೊಡ್ಡ ದೇವರು ನಮಗೂ ಇದ್ದಾನೆ ಮತ್ತು ನಮಗೆ ಬೇಕಾದ ಶಕ್ತಿ ಬಲವನ್ನು ಆತನು ಕೊಡುತ್ತಾನೆ. ಆತನಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಯಾರೇ ಆಗಿರಬಹುದು, ಯಾವುದೇ ಸ್ಥಿತಿಯಲ್ಲಿ ಇರಬಹುದು, ಆದರೆ ನಮಗೊಬ್ಬ ಜೀವಿಸುವ ದೇವರಿದ್ದಾನೆ. ಆತನು ನಮ್ಮ ರಕ್ಷಕನು. ನೀವು ಆತನ ಬಳಿಗೆ ಬರುವುದಾದರೆ, ಆತನನ್ನು ಅಂಗೀಕಾರ ಮಾಡುವುದಾದರೆ, ಆತನು ನಿಮ್ಮ ಜೊತೆ ಇದ್ದುಕೊಂಡು ನಿಮ್ಮನ್ನು ಬಲಪಡಿಸುತ್ತಾ ನಿರೀಕ್ಷೆಯ, ಸಂತೋಷದ, ಸಮಾಧಾನ ಜೀವಿತದಲ್ಲಿ ನಡೆಸುತ್ತಾನೆ. ಹಿಂದೆ ಆತನ ಬಳಿಗೆ ಬನ್ನಿರಿ. ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಿರಿ. ನಿತ್ಯ ಜೀವದ ನಿರೀಕ್ಷೆಯು ನಿಮ್ಮದಾಗಲಿ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 65 ಮತ್ತು 66ನೇ ಕೀರ್ತನೆಗಳು 1000 ವರ್ಷಗಳ ಆಳ್ವಿಕೆಯ ಗೀತೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ನಾವೆಲ್ಲರೂ ದೇವರ ಕಟಾಕ್ಷಕ್ಕೆ ಗುರಿಯಾಗಿ ಸಮಾಧಾನದಿಂದ ನಾವು ವಾಸಿಸಬೇಕು. ಅದಕ್ಕಾಗಿ ದಿನಾಲೂ ಆತನನ್ನು ಸ್ತುತಿಸಿ ಘನಪಡಿಸಿ ಆತನ ವಾಕ್ಯದ ಪ್ರಕಾರ ನಡೆಯೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ಇರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. 2ನೇ ಸಾರಿ ಯೇಸು ಕ್ರಿಸ್ತನು ಬರಲಿದ್ದಾನೆ, ಅತಿ ಶೀಘ್ರದಲ್ಲೇ ಬರ್ತಾ ಇದ್ದಾರೆ. ಓ ಕರ್ತನೆ, ನಾವೆಲ್ಲರೂ ಸಿದ್ಧಗೊಂಡು ನಿನ್ನ ಆಗಮನಕ್ಕೆ ನಾವು ಸಿದ್ಧಗೊಳ್ಳುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ಯೇಸು ಸ್ವಾಮಿಯನ್ನು ಸ್ವೀಕರಿಸಿ ದೇವರ ಮಕ್ಕಳಾಗುವಂತೆ ಸಹಾಯ ಮಾಡು. ಪ್ರಿಯ ಆತ್ಮನೇ, ಈ ಕಾರ್ಯಕ್ರಮವನ್ನು ಆಶೀರ್ವದಿಸು, ಅವರನ್ನು ಬಲಪಡಿಸು, ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಈ ದಿನದ ಅಧ್ಯಯನದಲ್ಲಿ ನೀವೇನು ಕಲ್ತ್ಕೊಂಡ್ರಿ? ಕರೆ ಮಾಡಿ ನಮಗೆ ತಿಳಿಸ್ತೀರಾ? ನಿಮ್ಮ ಒಂದೊಂದು ಕರೆಯು ಈ ಸೇವೆಯಲ್ಲಿ ನಮ್ಮನ್ನು ಬಲಪಡಿಸ್ತದೆ. ಮತ್ತೆ ಸಂಧಿಸೋಣ. ವಂದನೆಗಳು.